another verse which is found in Isaiah. ಯೆಶಾಯದಲ್ಲಿ ಒಂದು ವಚನವನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. Isaiah chapter 35. 35ನೇ ಅಧ್ಯಾಯ. It's called here Isaiah 35 in verse 8. 8ನೇ ವಚನದಲ್ಲಿ ಹೀಗೆ ಹೇಳಿ. It says here a highway will be there and a roadway. It'll be called the highway of holiness. ಇಲ್ಲಿ ಇದು ರಾಜಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. That is this narrow way. ಇದೇ ಇಕ್ಕಟ್ಟಾದ ಮಾರ್ಗವಾಗಿದೆ. And it says here anyone who is unclean will not be able to walk on it. ಅಶುದ್ಧನು ಅಲ್ಲಿ ನಡೆಯಲಾರನು ಅಂತ ಹೇಳುತ್ತೆ. It is so clear. ಇದು ಸ್ಪಷ್ಟವಾಗಿದೆ. If you have an unclean heart, you will not be able to walk this way. ನಿಮ್ಮ ಹೃದಯವು ಅಶುದ್ಧವಾಗಿದ್ರೆ ಈ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯವಿಲ್ಲ. It's called the highway of holiness. ಇದನ್ನ ಪರಿಶುದ್ಧವಾದ ರಾಜಮಾರ್ಗ ಅಂತ ಹೇಳುತ್ತೆ. And it says here a foolish person will not be able to walk on it. ಅಲ್ಲಿ ಹೋಗು ಮೂಢನು ದಾರಿ ತಪ್ಪುವನು ಅಂತ ಹೇಳುತ್ತೆ. A foolish person is one who thinks he knows everything. ಮೂಢನು ಯಾರು ಅಂದ್ರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳುವ. A foolish person is actually a proud person. ಮೂಢ ಯಾರು ಅಂದ್ರೆ ಒಬ್ಬ ಅಹಂಕಾರಿ. A proud person cannot walk on this. ಒಬ್ಬ ಅಹಂಕಾರಿ ಅಥವಾ ಗರ್ವಿಷ್ಠನು ಆ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯವಿಲ್ಲ. Only humble people can walk on it. ಇದರಲ್ಲಿ ದೀನರು ಮಾತ್ರ ನಡಿಲಿಕ್ಕೆ ಸಾಧ್ಯವಿದೆ. That's very, very important to understand. ಇದು ಬಹಳ ಮುಖ್ಯ ಅರ್ಥ ಮಾಡಿಕೊಳ್ಳುವಂಥದ್ದು. The reason why many people go to hell is because of pride. ಬಹಳಷ್ಟು ಜನ ನರಕಕ್ಕೆ ಹೋಗೋದು ಮುಖ್ಯ ಕಾರಣ ಏನು ಅಂದ್ರೆ ಅಹಂಕಾರ. We have to hate pride more than you hate leprosy or cancer or anything. ನೀವು ಒಂದು ಕುಷ್ಠರೋಗವಾಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಹಂಕಾರವನ್ನು ಹಗೆ ಮಾಡಬೇಕು ನೀವು. I must hate pride like I hate the worst disease in the world. ನಾನು ಅಹಂಕಾರವನ್ನು ಎಷ್ಟು ದ್ವೇಷಿಸಬೇಕು ಅಂದರೆ ಈ ಲೋಕದಲ್ಲಿ ಇರುವಂಥ ಬಹಳ ಭಯಾನಕ ಕಾಯಿಲೆಗಿಂತ ಹೆಚ್ಚಾಗಿ ದ್ವೇಷಿಸಬೇಕು. In the Christian life, humility is health. ಈ ಕ್ರಿಸ್ತಿಯ ಜೀವಿತದಲ್ಲಿ ದೀನತೆ ಅನ್ನೋದು ಆರೋಗ್ಯ. The most humble person is the most healthy person in Christianity. ಕ್ರೈಸ್ತ ಜೀವಿತದಲ್ಲಿ ಯಾರು ಹೆಚ್ಚು ದೀನನಾಗಿರ್ತಾನೋ ಅವನು ಹೆಚ್ಚು ಆರೋಗ್ಯವಂತನು. The more pride you have, the more sick you are. ನೀವು ಹೆಚ್ಚು ಅಹಂಕಾರವಿದ್ರೆ ನಿಮ್ಮಲ್ಲಿ ನೀವು ಹೆಚ್ಚು ಅನಾರೋಗ್ಯವಾಗಿದ್ದೀರಾ. And I want to say there are a lot of sick people in the church. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಹಳಷ್ಟು ಅನಾರೋಗ್ಯವಂತರು, ಆರೋಗ್ಯ ಇಲ್ಲದೆ ಇರುವಂತವರು ಸಭೆನಲ್ಲಿದ್ದಾರೆ. Something or the other they are proud of. ಯಾವುದೋ ಒಂದು ವಿಷಯದಲ್ಲಿ ಅವರು ಅಹಂಕಾರಿಗಳಾಗಿದ್ದಾರೆ. You can be proud of your education. ನಿಮ್ಮ ಅವರು ವಿದ್ಯಾಭ್ಯಾಸದ ಬಗ್ಗೆ ಅಹಂಕಾರಿಗಳಾಗಿರ್ತಾರೆ. Proud that you are cleverer than others. ಬೇರೆಯವರಿಗಿಂತ ಬುದ್ಧಿವಂತರು ಅಂತ ಅಹಂಕಾರಿಗಳಾಗಿರ್ತಾರೆ. You can be proud that you are more good looking than others. ಇತರರಿಗಿಂತ ಸುಂದರವಾಗಿ ಕಾಣಿಸ್ತಾ ಇದ್ರೆ ಅಹಂಕಾರಿಗಳಾಗಿರ್ತಾರೆ. You are from a high class family, not a low class family. ಒಂದು ಸವರ್ಣ ಜಾತಿಯಿಂದ ಬಂದಿದ್ರೆ ಕೀಳು ಜಾತಿಯನ್ನು ನೋಡಿ ಅಹಂಕಾರ ಪಡ್ತಾರೆ. You can be proud of your house. ನಿಮ್ಮ ಮನೆಯ ಬಗ್ಗೆ ನೀವು ಅಹಂಕಾರಿಗಳಾಗಿ, proud of your scooter, car, anything. ನಿಮ್ಮ ವಾಹನಗಳು, ಸ್ಕೂಟರ್, ಕಾರ್, ಅದನ್ನ ನೋಡಿ ನೀವು ಅಹಂಕಾರ ಪಡಬಹುದು. You can be proud of your Bible knowledge. ನಿಮಗೆ ಇರುವಂತ ಸತ್ಯವಾದ ಜ್ಞಾನದ ಬಗ್ಗೆ, ಅರಿವಿನ ಬಗ್ಗೆ ನೀವು proud that you play ಅಹಂಕಾರ ಪಡಬಹುದು. Or you play some musical instrument. ನೀವು ಯಾವುದೋ ಒಂದು ಸಂಗೀತ ವಾದ್ಯವನ್ನ ನುಡಿಸ್ತೀರಾ, ಅದನ್ನ ನೋಡಿ ನೀವು ಅಹಂಕಾರ ಪಡಬಹುದು. So easy to become proud. ಬಹಳ ಸುಲಭ ಅಹಂಕಾರಿಗಳಾಗುವುದು. Anything that makes you better than somebody else. ಯಾವುದಾದ್ರೂ ನಿಮ್ಮನ್ನ ಇತರರಿಗಿಂತ ಉತ್ತಮರನ್ನಾಗಿ ಮಾಡುವಂತದ್ದಾದ್ರೆ ಅದರ ಬಗ್ಗೆ ಅಹಂಕಾರ ಪಡ್ತೀರಾ. Pride is what corrupts our heart. ನಮ್ಮ ಹೃದಯವನ್ನು ಕೆಡಿಸುವಂತದ್ದು ಅಹಂಕಾರ. You cannot see God. ಆವಾಗ ದೇವರನ್ನು ನೋಡ್ಲಿಕ್ಕೆ ನಿಮಗೆ ಸಾಧ್ಯ. The pure in heart will see God. ಇಲ್ಲಿ ಶುದ್ಧ ಹೃದಯವುಳ್ಳವರು ಮಾತ್ರ ದೇವರನ್ನು ಕಾಣ್ತಾರೆ ಅಂತ. Pure in heart are those whose hearts are humble. ಯಾರು ಶುದ್ಧ ಹೃದಯವುಳ್ಳವರು ದೀನರು ಮಾತ್ರ. That is why I urge you, always seek for humility just like you seek for health. ಹೇಗೆ ನೀವು ಆರೋಗ್ಯವನ್ನ ಹುಡುಕ್ತಿರೋ ಹಾಗೇನೆ ಈ ದೀನತೆಯನ್ನು ನೀವು ಹುಡುಕ್ಬೇಕು. Supposing you found in some situation you suddenly became proud about something. ನಿಮಗೆ ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಯಾವುದರ ಬಗ್ಗೆನೂ ನಿಮಗೆ ಗರ್ವ ಅಥವಾ ಅಹಂಕಾರ ಬರ್ತಾ ಇದೆ. You say, I've got a sickness now. ನೀವು ಹೇಳಬೇಕು, ನನಗೆ ಅನಾರೋಗ್ಯ ಬರ್ತಾ ಇದೆ ಅಂತ. That's a sickness. Lord, I'm sorry. I've got a pride in me about something I did. ಕರ್ತನೇ, ನಾನು ಏನೋ ಮಾಡಿದ್ರ ಬಗ್ಗೆ ನನಗೆ ಅಹಂಕಾರ ಬರ್ತಾ ಇದೆ, ನನಗೆ ಕಾಯಿಲೆ ಬರ್ತಾ ಇದೆ ಅಂತ ಹೇಳಬೇಕು. Please forgive me. ನನ್ನನ್ನು ಕ್ಷಮಿಸಿಬಿಡು. Lord, I'm comparing myself with somebody else and I think I'm better than him. ನಾನು ಇನ್ನೊಬ್ಬರ ಜೊತೆ ಹೋಲಿಸಿ ನೋಡಿ ನಾನು ಉತ್ತಮನು ಅಂತ ಅನ್ಕೊಂತಾ ಇದ್ದೀನಿ ಸ್ವಾಮಿ. Please forgive me. ನನ್ನನ್ನು ಕ್ಷಮಿಸಿಬಿಡು ಸ್ವಾಮಿ. I've said that so many times to God.
ದೇವರಿಗೆ ನಾನು ಬಹಳ ಸಲ ಹೀಗೆ ಹೇಳಿದ್ದೀನಿ. Because God shows me that's pride. ಯಾಕೆಂದ್ರೆ ದೇವರು ತೋರಿಸ್ತಿರೋದು You're ಅಹಂಕಾರ ಅಂತ. comparing yourself with that person. ಯಾಕೆಂದ್ರೆ ನೀನು ಆ I ವ್ಯಕ್ತಿ say, ಜೊತೆ Lord, ಹೋಲಿಸ್ತಾ forgive me, ಇದ್ದೀಯ. forgive me. ಕರ್ತನೇ ನನ್ನ I ಕ್ಷಮಿಸು. don't know how many 100 times I've said that in my life. ನಾನು ಎಷ್ಟು 100 ಸಲ ಹಾಗೆ ಹೇಳಿದಿನೋ ನನಗೆ ನೆನಪಿಲ್ಲ. But every time I say that and repent, ಪ್ರತಿ ಸಲ ನಾನು ಅದನ್ನು ಹೇಳಿ ಮಾನಸಾಂತರ ಪಟ್ಟಾಗ you know what happens? ಏನಾಗುತ್ತೆ ಗೊತ್ತಾ? I become spiritually healthier. ಆತ್ಮಿಕವಾಗಿ ನಾನು ಸ್ವಲ್ಪ ಆರೋಗ್ಯವನ್ನ ಹೊಂದಿಕೊಳ್ತಾ ಹೋಗ್ತೀನಿ. And you get closer and closer to God. ದೇವರಿಗೆ ಹತ್ರವಾಗ್ತಾ ಇರ್ತೀವಿ. If you want to get closer to God, ನೀವು ದೇವರಿಗೆ ಹತ್ರವಾಗಬೇಕು. you got to humble yourself. ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಬೇಕು. Go down. ಕೆಳಗೆ ಹೋಗ್ತಾ ಇರಬೇಕು. So it says here, the proud foolish person will not walk on this way. ಇಲ್ಲಿ ಹೇಳುತ್ತೆ, ಯಾರು ಅಹಂಕಾರಿಯು ಮೂಢನು ಈ ಮಾರ್ಗದಲ್ಲಿ ನಡೆಯಲಾರನು. The one wonderful thing about this way is ಈ ಮಾರ್ಗದ ಒಂದು ವಿಶೇಷತೆ ಏನಂದ್ರೆ, the devil cannot come there. ಅಲ್ಲಿ ಸೈತಾನನು ಬರ್ಲಿಕ್ಕೆ ಸಾಧ್ಯವಿಲ್ಲ. He's on the broad way. ಯಾಕೆಂದ್ರೆ ಸೈತಾನನು ಆ ಒಂದು ಅಗಲವಾದ ಮಾರ್ಗದಲ್ಲಿದ್ದಾನೆ. It says here in verse 9, no lion will be there, no vicious beast will be found there. ಇಲ್ಲಿ 9ನೇ ವಚನದಲ್ಲಿ ಹೇಳುತ್ತೆ, ಸಿಂಹವು ಅಲ್ಲಿರೋದು, ಕ್ರೂರ ಜಂತುಗಳು ಅಲ್ಲಿರವು. ಅಲ್ಲಿ only those who are redeemed will be there. ಯಾರು ವಿಮೋಚಿಸಲ್ಪಟ್ಟಿರ್ತಾರೆ ಅವರು ಮಾತ್ರ ಅಲ್ಲಿರ್ತಾರೆ. It's called the highway of holiness. ಅದಕ್ಕಾಗಿ ಇದು ಪವಿತ್ರತೆಯ ರಾಜಮಾರ್ಗ ಅಂತ. And anyone with uncleanness, verse 8, will not be able to travel in it. 8ನೇ ವಚನ ಹೇಳುತ್ತೆ, ಯಾವುದೇ ಅಶುದ್ಧನು ಆ ದಾರಿಯಲ್ಲಿ ನಡೆಯಲಾರನು. That is the way that leads to God. ದೇವರಿಗೆ ನಡೆಸುವಂತ ಮಾರ್ಗವಿದೆ. So how can we walk on it? ಅದರಲ್ಲಿ ಹೇಗೆ ನಡೆಯುವಂತದ್ದು? 1 John chapter 1. 1 ಯೋಹನ 1ನೇ ಅಧ್ಯಾಯ. 1 John 1 verse 7. 1 ಯೋಹನ 1:7 ಹೀಗೆ, walking this narrow way is also called walking in the light. 1 John 1:7. ಈ ಒಂದು ಮಾರ್ಗದಲ್ಲಿ ನಡೆಯುವುದನ್ನ ಬೆಳಕಿನಲ್ಲಿ ನಡೆಯುವುದು ಅಂತ ಕೂಡ ಹೇಳ್ಬೋದು. ಇದರಲ್ಲಿ ಹೇಳುತ್ತೆ ಒಂದಿನ, if we walk in the light as God is in the light, we have fellowship with one another. ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರನ್ನೊಬ್ಬರ ಸಂಗಡದಲ್ಲಿ. And any sin there is in us, the blood of Jesus will cleanse us immediately. ಅವಾಗ ನಮ್ಮ ಹೃದಯದಲ್ಲಿ ಯಾವುದೇ ಒಂದು ತಪ್ಪಿದ್ರೆ ಕ್ರಿಸ್ತನ ರಕ್ತವು ಅದನ್ನ ಶುದ್ಧೀಕರಿಸುತ್ತೆ. So this narrow way has got many names. ಈ ಒಂದು ಇಕ್ಕಟ್ಟಾದ ಮಾರ್ಗಕ್ಕೆ ಬೇರೆ ಹೆಸರುಗಳಿದೆ. It's a highway of holiness. ಇಲ್ಲಿ ರಾಜಮಾರ್ಗ, ಪರಿಶುದ್ಧತೆಯ ರಾಜಮಾರ್ಗ. It's a way of walking in the light. ಇದು ಒಂದು ಬೆಳಕಿನಲ್ಲಿ ನಡೆಯುವಂತ ಮಾರ್ಗ. And it's a way where 1 John 1:7 we are cleansed all the time. ಇಲ್ಲಿ 1 ಯೋಹನ 1:7 ಹೇಳೋ ಹಾಗೆ ಇದು ಈ ಮಾರ್ಗದಲ್ಲಿ ನಾವು ಯಾವಾಗಲೂ ಶುದ್ಧೀಕರಣವನ್ನು ಹೊಂದುತ್ತೇವೆ. All the time free. It's like saying always being healthy. ಅದರ ಅರ್ಥ ಏನಂದ್ರೆ ನಾವು ಯಾವಾಗಲೂ ಆರೋಗ್ಯವಾಗಿರ್ತೀವಿ, ಶುದ್ಧರಾಗ್ತಾ ಇರ್ತೀವಿ. Free from sin means spiritually healthy. ಪಾಪದಿಂದ ಬಿಡುಗಡೆ ಅಂದ್ರೆ ನಾವು ಕಾಯಿಲೆಯಿಂದ ಬಿಡುಗಡೆ ಅಂತ ಅರ್ಥ. So if we say verse 8 that we have no sin, we are just deceiving ourselves. 8ನೇ ವಚನ ಹೇಳುತ್ತೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುತ್ತೇವೆ. Is there anybody here who's foolish like that to say I have no sin? ಇಲ್ಲಿ ಯಾರಾದರೂ ಇದ್ದೀರಾ ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳುವಂತವ್ರು? You know what it means to say I have no sin? ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳೋದು ಅಂದ್ರೆ ಏನು ಅರ್ಥ ಗೊತ್ತಾ? I am 100% like Jesus Christ. ನಾನು 100% ಯೇಸು ಸ್ವಾಮಿ ಅಂತ ಆಗ್ಬಿಟ್ಟಿದ್ದೀನಿ. I cannot say that. ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದು. I am not sinning consciously. ನಾನು ನನಗೆ ತಿಳಿದ ಹಾಗೆ ಪಾಪವನ್ನು ಮಾಡ್ತಾ ಇಲ್ಲ. Unconsciously there are so many areas in my life I still don't know. ತಿಳಿಯದ ರೀತಿಯಲ್ಲಿ ನನ್ನಲ್ಲಿ ಬಹಳಷ್ಟು ಪಾಪಗಳನ್ನು ಮಾಡ್ತಾ ಇರಬಹುದು. ನಾನು ಕ್ರಿಸ್ತನಂತಿಲ್ಲ. Growth in the Christian life is like going to school. ಕ್ರಿಸ್ತಿಯ ಜೀವಿತದಲ್ಲಿ ಪ್ರಗತಿ ಅಥವಾ ಬೆಳವಣಿಗೆ ಅಂದ್ರೆ ಶಾಲೆಗೆ ಹೋಗುತ್ತೆ. When you are born again, it's like you joined the kindergarten. ನಾವು ಹೊಸದಾಗಿ ಹುಟ್ಟಿದಾಗ ಆ ಒಂದು ಶಿಶು ವಿಹಾರವನ್ನು ಸೇರ್ಕೊಂತೀವಿ. You got admission in the school. ಅಲ್ಲಿ ಶಾಲೆಯಲ್ಲಿ ನಮಗೆ ಪ್ರವೇಶ ಸಿಕ್ತು. But that doesn't mean you have finished your education. ಅದರ ಅರ್ಥ ನೀವು ನಿಮ್ಮ ವಿದ್ಯಾಭ್ಯಾಸ ಮುಗಿಸ್ಬಿಟ್ರಿ ಅಂತ ಅರ್ಥ ಅಲ್ಲ. You're just born again, you're starting. ನೀವು ಹೊಸದಾಗಿ ಹುಟ್ಟಿ ಪ್ರಾರಂಭಿಸ್ತಾ ಇದ್ದೀರಾ. Every year you go higher. ಪ್ರತಿ ವರ್ಷ ನೀವು ಎತ್ತರ ಮಟ್ಟಕ್ಕೆ ಹೋಗ್ತಾ ಇರ್ತೀರಾ. So somebody here may be in first standard, somebody in sixth standard. ಕೆಲವರು 1ನೇ ತರಗತಿಯಲ್ಲಿ ಇರಬಹುದು, ಕೆಲವರು 6ನೇ ತರಗತಿ. All of us are not in the same class. ಎಲ್ಲರೂ ಒಂದೇ ತರಗತಿಯಲ್ಲಿ ಇಲ್ಲ. And some have gone even to college. ಕೆಲವರು ಆ ಕಾಲೇಜ್ ಮಟ್ಟಕ್ಕೆ ಹೋಗಿರಬಹುದು. Those who are very faithful are going higher and higher. ಯಾರೆಲ್ಲ ನಂಬಿಗಸ್ತರಾಗಿದ್ದಾರೆ ಅವರು ಎತ್ತರ ಮಟ್ಟಕ್ಕೆ ಹೋಗ್ತಾರೆ. It's not Bible knowledge. ಅದು ಸತ್ಯವೇದದ ತಿಳುವಳಿಕೆ ಅಲ್ಲ. It's being faithful to deal with any sin you discover in your life.
ನಮಗೆ ದೇವರು ತೋರಿಸುವಂತ ಆ ಪಾಪಗಳ ಮೇಲೆ ನಾವು ನಂಬಿಗಸ್ತರಾಗಿರೋದು That's ಶುದ್ಧೀಕರಿಸಬಹುದು. where a 25-year-old young boy or girl here may be in college while the 50-year-old person is still sitting in kindergarten. ಅದರಿಂದ ನಾವು ಹೀಗೆ ಹೇಳಬಹುದು, 25 ವರ್ಷದ ಒಬ್ಬ ಯವನಸ್ಥೆ ಕಾಲೇಜಿನಲ್ಲಿರ್ಬೋದು, ಅದೇ ಒಬ್ಬ 50 ವರ್ಷದ ವ್ಯಕ್ತಿ 1ನೇ ಕ್ಲಾಸ್ 2ನೇ ಕ್ಲಾಸ್. Because that 50-year-old may be very proud and full of sin. ಯಾಕೆ ಅಂದ್ರೆ 50 ವರ್ಷದವನು ಬಹಳಷ್ಟು ಅಹಂಕಾರಿಯಾಗಿರ್ಬೋದು, ಪಾಪದಲ್ಲಿ ಮುಳುಗಿರ್ಬೋದು. See, I'll give you an example of that. ನನಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. In Revelation in chapter 3, ಇಲ್ಲಿ ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂತೀವಿ. the Lord sends a message to the leader of the church in Sardis. He was an elder. ಸಾರ್ದಿಸ್ನಲ್ಲಿರುವಂತ ಈ ಸಭೆಯ ಹಿರಿಯನಿಗೆ ಕರ್ತನು ಪತ್ರವನ್ನು ಬರೆದಿದ್ದಾನೆ. Think of somebody who's an elder in a good New Testament church planted by an apostle. ಒಬ್ಬ ಅಪೊಸ್ತಲನನ್ನು ನಿಯೋಜಿಸಿದ ಒಂದು ಸಭೆ, ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಇರುವಂತ ಈ ಹಿರಿಯನ ಬಗ್ಗೆ ನೋಡಿ. I don't know who planted this church in Sardis, but one of the apostles did. ಸಾರ್ದಿಸ್ನಲ್ಲಿ ಯಾರು ನಿಯೋಜಿಸಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಒಬ್ಬ ಅಪೊಸ್ತಲನನ್ನು And he ನಿಯೋಜಿಸಿದ. appointed one man as an elder in that church. ಆ ಸಭೆಯಲ್ಲಿ ಒಬ್ಬ ಹಿರಿಯನನ್ನ ನಿಯೋಜಿಸಿದ. And he must have been a very good man when he started. ಪ್ರಾರಂಭಿಸಿದಾಗ ಅವನು ಬಹಳ ಒಳ್ಳೆ ವ್ಯಕ್ತಿಯಾಗಿರ್ಬೋದು. But you know what happens to some people when they become elders? ಒಬ್ಬರು ಹಿರಿಯರಾದಾಗ ಅವ್ರಿಗೆ ಏನಾಗುತ್ತೆ ಗೊತ್ತಾ? I've seen that. ನಾನು ನೋಡಿದ್ದೀನಿ ಅದನ್ನ. After some time they become a little proud. ಅವರಿಗೆ ಅಹಂಕಾರ ಬಂದ್ಬಿಡುತ್ತೆ. Oh, I'm somebody special. ನಾನು ಒಬ್ಬ ಉತ್ತಮನು. And because they are preaching all the time, ಯಾಕೆಂದ್ರೆ ಯಾವಾಗ್ಲೂ ಪ್ರಸಂಗ ಕೊಡ್ತಾ their ಇರ್ತಾರೆ, head becomes bigger and bigger and bigger. ಅವ್ರ ತಲೆ ದೊಡ್ಡದಾಗ್ತಾ ಇರುತ್ತೆ. And they think they're very important. ಅವ್ರು ಅನ್ಕೊಂತಾರೆ ನಾನು ಬಹಳ And ಮುಖ್ಯವಾದ then ವ್ಯಕ್ತಿ. spiritually they go down. ಆಗ ಅನ್ಕೊಂಡಾಗ ಆತ್ಮೀಕವಾಗಿ ಅವರು ಕೆಳಗಡೆ ಹೋಗ್ತಾರೆ. After that, ಕಡೆಗೆ ಮುಂದೆ ಏನಾಗುತ್ತೆ? they have only a name that we are spiritual. ಅವರಿಗೆ ಒಂದು ಆತ್ಮೀಕನು ಅನ್ನೋ ಹೆಸರು ಮಾತ್ರ ಇರುತ್ತೆ. See verse 1, last part. 1ನೇ ವಚನ ಕಡೆ ಭಾಗ ನೋಡಿ. You elder brother, you have a name that you're alive, but you're spiritually dead. ನೀನು ಹಿರಿಯನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ. So here is a church in the first century where the elder was spiritually dead. ಇಲ್ಲಿ 1ನೇ ಶತಮಾನದಲ್ಲಿದ್ದಂತ ಒಂದು ಸಭೆ, ಇಲ್ಲಿ ಆ ಸಭೆಯ ಹಿರಿಯನು ಸತ್ತವನಾಗಿದ್ದಾನೆ. I don't believe all elders are spiritual. ನಾನು ನಂಬೋದಿಲ್ಲ ಎಲ್ಲ ಹಿರಿಯರು ಆತ್ಮಿಕರಾಗಿರ್ತಾರೆ ಅಂತ. If they walk with the Lord in humility, they'll really be spiritual. ಕರ್ತನ ಜೊತೆ ದೀನತ್ವದಲ್ಲಿ ನಡೆದ್ರೆ ಆತ್ಮಿಕನಾಗ್ತಾರೆ. If they become proud, I'm an elder brother and I'm an important person, ಅವರು ಅಹಂಕಾರಿಗಳಾದ್ರೆ ನಾನು ಹಿರಿಯನು, ನಾನು ಮುಖ್ಯಸ್ಥನು ಅಂತ ಅಂದ್ಕೊಂಡ್ರೆ then they go down. ಆವಾಗ ಅವರು ಕೆಳಗೆ ಹೋಗ್ತಾರೆ. But they are still elders. ಆದ್ರೆ ಅವರು ಹಿರಿಯರಾಗೇ ಇರ್ತಾರೆ. And I'm not only talking about elders, I'm talking about anyone who's older than others. ನಾನು ಹಿರಿಯರ ಬಗ್ಗೆನೂ ಹೇಳ್ತಲ್ಲ, ಯಾರು ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಾರೆ ಅವರು ಕೂಡ ಅನ್ವಯಿಸುತ್ತೆ. Father or mother may think, I am more spiritual than my children. ಉದಾಹರಣೆಗೆ ತಂದೆ ತಾಯಿ, ನನ್ನ ಮಕ್ಕಳಿಗಿಂತ ನಾನು ಆತ್ಮಿಕನು ಅಂತ Your ಅನ್ಕೊಳ್ಬಹುದು. children may be more spiritual than you. ಆದ್ರೆ ಮಕ್ಕಳು ತಂದೆ ತಾಯಿಗಿಂತ ಆತ್ಮಿಕರಾಗ್ಲಿಕ್ಕೆ ಸಾಧ್ಯತೆ ಇದೆ. He says now, verse 1, you've only got a name that you're alive, but actually you're spiritually dead. ನಿನಗೆ ಜೀವಿಸುವನು ಅಂತ ಹೆಸರಿದೆ ಅಷ್ಟೇ, ಆದ್ರೆ ನೀನು ಸತ್ತಿದೀಯ. See verse 1. ಮೊದಲನೇ, You have a name that you're alive, but you're dead. ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ. But ಆದರೆ there are a few young people in your church. ಆದರೆ ಕೆಲವು ಯೌವನಸ್ಥರು ನಿಮ್ಮ ಸಭೆಯಲ್ಲಿದ್ದಾರೆ. Verse 4. 4ನೇ ವಚನ, You've got a few people there who have kept themselves pure. ಅವರು ತಮ್ಮ ವಸ್ತ್ರಗಳನ್ನ ಮೈಲಿಗೆ ಮಾಡಿಕೊಳ್ಳದೆ ಇದ್ದಾರೆ. And Jesus says, they will walk with me on the narrow way. ಯೇಸು ಸ್ವಾಮಿ ಹೇಳ್ತಾರೆ, ಅವರು ನನ್ನ ಜೊತೆ ಈ ಒಂದು ಪರಿಶುದ್ಧ ಮಾರ್ಗದಲ್ಲಿ ನಡೀತಾರೆ. The elder brother is on the broad way. ಆ ಒಂದು ಹಿರಿಯನು ಆ ದೊಡ್ಡ ಮಾರ್ಗದಲ್ಲಿದ್ದಾನೆ. But these young brothers are with Jesus on the narrow way. ಅಗಲವಾದ ಮಾರ್ಗದಲ್ಲಿದ್ದಾನೆ, ಆದ್ರೆ ಇವರು ಇಕ್ಕಟ್ಟಾದ ಮಾರ್ಗದಲ್ಲಿದ್ದಾರೆ. So don't think because you started off well, you will end well. ನೀವು ಯಾವತ್ತೂ ಹೀಗೆ ಯೋಚನೆ ಮಾಡಬೇಡಿ, ನೀವು ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಿದ್ರೆ ಆ ಸರಿಯಾದ ಮಾರ್ಗದಲ್ಲೇ ಇರ್ತೀರಾ, ಮುಗಿಸ್ತೀರಾ ಅಂತ. So some of you may have become believers 10 years ago. 10 ವರ್ಷದ ಮೊದಲು ನೀವು ವಿಶ್ವಾಸಿಗಳಾಗಿರಬಹುದು. But maybe you become careless in your life. ನಿಮ್ಮ ಜೀವಿತದಲ್ಲಿ You ಅಲಕ್ಷ್ಯವಾಗಿರ್ತೀರಾ, don't keep your heart pure. ನಿಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಂಡಿಲ್ಲ. Very slowly you drift away from the narrow way to the broad way. ನೀವು ಬಹಳ ಕ್ರಮೇಣವಾಗಿ ನಿಧಾನಗತಿಯಲ್ಲಿ
ಈ ಒಂದು ಇಕ್ಕಟ್ಟಾದ ಮಾರ್ಗದಿಂದ ಅಗಲವಾದ ಮಾರ್ಗಕ್ಕೆ You ಹೋಗ್ಬಿಡ್ತೀರಾ. can start in the narrow way and end up in the broad way. ನಿಮಗೆ ಗೊತ್ತಾ, ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರಾರಂಭಿಸಿ ಅಗಲವಾದ ಮಾರ್ಗದಲ್ಲಿ Because all along the narrow way there are some bypaths to the broad way if you want to go there. ಅಂದ್ರೆ ಇಕ್ಕಟ್ಟಾದ ಮಾರ್ಗದ ಮಧ್ಯದಲ್ಲಿ ಅಲ್ಲಿ ಮಧ್ಯದ ದಾರಿಗಳು, ಅಡ್ಡದಾರಿಗಳಿರುತ್ತೆ ಅಗಲವಾದ ಮಾರ್ಗಕ್ಕೆ No, ಹೋಗ್ಲಿಕ್ಕೆ. sign there. If you find this way too difficult, take this way. You'll find it easy. ಅಲ್ಲಿ ಒಂದು ಗುರುತು ಸೂಚಿಗಳಿರುತ್ತೆ. ನಿಮ್ಗೆ ಇದು ಕಷ್ಟ ಆದ್ರೆ ಈ ಮಾರ್ಗದಲ್ಲಿ ಅಗಲವಾದ ಮಾರ್ಗಕ್ಕೆ ಹೋಗ್ಬೋದು. All the time the devil is saying, here, shortcut. you ಸೈತಾನ can go." ಹೇಳ್ತಾನೆ, ಇಲ್ಲಿ ಒಂದು ಶಾರ್ಟ್ ಕಟ್ ಇದೆ ಅಂತ ಅಂದ್ಬಿಟ್ಟು. Be careful. ಅದ್ರ ಬಗ್ಗೆ ಜಾಗರೂಕವಾಗಿರಿ. We have to be steadfast until the end. ನಾವು ಹೀಗೆ ನಿರ್ದಿಷ್ಟವಾಗಿರ್ಬೇಕು ಕಡೆಯವರೆಗೂ. Hebrews 3. ಹಿಬ್ರಿಯದಲ್ಲಿ ನಾವು ನೋಡ್ಕೊಳ್ಳೋಣ. My dear brothers and sisters, ನಮ್ಮ ಪ್ರಿಯ ಸಹೋದರ ಸಹೋದರಿಯರೇ, believe what the Bible says and not what any preacher says. ದೇವರ ವಾಕ್ಯ ಹೇಳುವಂಥದ್ದನ್ನ ನೀವು ನಂಬಿರಿ, ಒಬ್ಬ ಪ್ರಸಂಗಿ That is ಹೇಳುವಂಥದ್ದನ್ನ. why in my messages I'm always quoting the Bible. ಅದಕ್ಕಾಗಿ ನಾನು ಪ್ರಸಂಗ ಮಾಡುವಾಗ ಯಾವಾಗಲೂ ದೇವರ ವಾಕ್ಯಕ್ಕೆ Okay, ತೋರಿಸ್ತೀನಿ. here is a very important verse. ಇಲ್ಲಿ ಬಹಳ ಮುಖ್ಯವಾದ ಒಂದು ವಚನ, Hebrews 3:14. 3:14 ಇಬ್ರಿಯ. How can you become a partaker of Christ? ಕ್ರಿಸ್ತನ ಆ ಪಾಲುಗಾರಿಕೆಯನ್ನ ಹೇಗೆ ಹೊಂದುವಂತದ್ದು? If you hold fast the beginning of your assurance firm until the end. ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ That means ಹಿಡಿದುಕೊಳ್ಳುವ ಪಕ್ಷದಲ್ಲಿ, if you start in the narrow way and you keep on in the narrow way till the end. ಅದರ ಅರ್ಥ ಏನಂದ್ರೆ, ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರಾರಂಭಿಸಿ ಸತತವಾಗಿ ಅದೇ ಮಾರ್ಗದಲ್ಲಿ ನಂಬಿಗಸ್ತರಾಗಿರ್ಬೇಕು. You see all those side roads saying, if you want to find an easier way, turn here, turn here, turn here. ಇಲ್ಲಿ ಮಧ್ಯದಲ್ಲಿ ಅಡ್ಡ ರಸ್ತೆಗಳು, ನಿಮಗೆ ಕಷ್ಟ ಆದ್ರೆ ಹೀಗೆ ಹೋಗ್ಬೋದು ಅಂತ ಹೇಳ್ತಾ ಇರುತ್ತೆ. And so many people take those ways and they go end up in the broad way. ಬಹಳಷ್ಟು ಜನ ಹೀಗೆ ಆ ದಾರಿಯನ್ನು ಬಿಟ್ಟು ಅಡ್ಡದಾರಿಯಲ್ಲಿ ಹೋಗಿ ಅಗಲವಾದ ಮಾರ್ಗಕ್ಕೆ ಹೋಗ್ತಾರೆ. Every temptation the devil gives you is to turn away from the narrow way into the broad way. ನಿಮಗೆ ಕೊಡುವಂತ, ಸೈತಾನ ಕೊಡುವಂತ ಪ್ರತಿಯೊಂದು ಶೋಧನೆಯು ಈ ಅಡ್ಡ ಮಾರ್ಗವಾಗಿದೆ, ಅಗಲವಾದ ಮಾರ್ಗಕ್ಕೆ ಹೋಗ್ಲಿಕ್ಕೆ. Some of you, when you were first born again, you never went to watch the movies, and now you're watching all types of filthy movies. ಕೆಲವರು ನಿಮ್ಮಲ್ಲಿ ನೀವು ಹೊಸದಾಗಿ ಹುಟ್ಟಿದಾಗ ಒಂದು ಸಿನಿಮಾಗಳನ್ನ ನೋಡ್ತಾ ಇರಲಿಲ್ಲ, ಆದ್ರೆ ಇವತ್ತು ಸಿನಿಮಾಗಳನ್ನ ನೋಡ್ತಾ ಇದ್ರೆ That is a shortcut. ಅದು ಒಂದು ಅಡ್ಡ ಮಾರ್ಗ, You end up in the broad way. ಅಲ್ಲಿ ಆ ದಾರಿಯಲ್ಲಿ ಹೋದ್ರೆ ನಿಮ್ಗೆ ಅಗಲವಾದ ಮಾರ್ಗಕ್ಕೆ Along ಹೋಗ್ಬಿಡ್ತೀರ. with all those worldly people. ಆ ಲೌಕಿಕ ಜನರೆಲ್ಲ ಅಲ್ಲಿ ಹೋಗ್ತಾ ಇರ್ತಾರೆ. Or you develop certain habits in your life, which are ನಿಮ್ಗೆ habits that lead you into sin. ನಿಮ್ಗೆ ಯಾವುದೋ ಒಂದು ಹವ್ಯಾಸಗಳನ್ನ ಮಾಡಿಕೊಂಡು ಆ ಅಗಲ ದಾರಿಗೆ ಹೋಗ್ಬಿಡ್ತೀರ. It's not just a narrow gate, but a narrow way. ಇದು ಇಕ್ಕಟ್ಟಾದ ಬಾಗಿಲು ಮಾತ್ರ ಅಲ್ಲ, ಇದು Okay. ದಾರಿ ಕೂಡ. See Matthew 7, ಮತ್ತಾಯ 7ರಲ್ಲಿ ನೋಡೋಣ, verse 13. 13ನೇ ವಚನ. There is a narrow gate, ಇಲ್ಲಿ ಇಕ್ಕಟ್ಟಾದ ಬಾಗಿಲು, verse 13, 13, and that leads to a narrow way. ಅದು ಎಲ್ಲಿಗೆ ನಡೆಸುತ್ತೆ? ಈ ಇಕ್ಕಟ್ಟಾದ Now, ಮಾರ್ಗಕ್ಕೆ, ದಾರಿಗೆ You ನಡೆಸುತ್ತೆ. may have come in through the narrow gate, ನೀವು ಇಕ್ಕಟ್ಟಾದ ಬಾಗಿಲಲ್ಲಿ ಬಂದಿರಬಹುದು, but you have to walk this 10,000 miles in the narrow way to reach the end. ಯಾಕೆ ಅಂದ್ರೆ ಇದರಲ್ಲಿ ನೀವು 1000 ಕಿಲೋಮೀಟರ್ ನಡಿಬೇಕಾದ್ರಲ್ಲಿ ಇಕ್ಕಟ್ಟಾದ ಮಾರ್ಗ, Then only you can reach the end. ಅಲ್ಲಿ ಅವಾಗ ಮಾತ್ರ ನೀವು ಕಡೆಗೆ And the ಹೋಗ್ತೀರಿ. Holy Spirit is there to help you every day to go this way. ಪವಿತ್ರಾತ್ಮನು ನೀವು ಆ ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರತಿ ದಿವಸ ಸಹಾಯ So ಮಾಡ್ತಾರೆ. all of us sometimes drift a little bit and take side roads into the broad way. ಇಲ್ಲಿ ಪ್ರತಿ ದಿವಸ ಸೈತಾನ ಹೇಳ್ತಾ ಇರ್ತಾನೆ, ನೀವು ಅಡ್ಡದಾರಿ ಹಿಡಿದು But ಅಗಲವಾದ ಮಾರ್ಗಕ್ಕೆ we ಹೋಗಿ must ಅಂತ. repent and come back. ನೀವು ಇದರಿಂದ ಮಾನಸಾಂತರ ಪಟ್ಟು ಮತ್ತೆ ಹಿಂದೆ ಬರಬೇಕು. And that's why we have a conference like this. ಅದಕ್ಕಾಗಿ ಈ ತರ ಕಾನ್ಫರೆನ್ಸ್ Repent. ಕೂಟಗಳನ್ನು ಆಯೋಜಿಸ್ತೇವೆ. ಮಾನಸಾಂತರ ಪಡಿ, Come back. ಮತ್ತೆ ಬನ್ನಿ. Keep your heart pure. ನಿಮ್ಮ ಹೃದಯವನ್ನು ಶುದ್ಧವಾಗಿ Our ಇಟ್ಕೊಳ್ಳಿ. aim is to see God. ನಮ್ಮ ಗುರಿ ಏನಾಗಿದೆ? ದೇವರನ್ನ ನೋಡ್ಬೇಕು What is ಅನ್ನೋದು. your aim? Not to make more money, but to see God ನಿಮ್ಮ finally. ಗುರಿ ಹಣ ಮಾಡುವಂತದ್ದಲ್ಲ, ದೇವರನ್ನ ನೋಡ್ಬೇಕು ಅನ್ನುವಂಥದ್ದು. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, help us to remember these truths always. ಈ ಸತ್ಯಗಳನ್ನ ಯಾವಾಗಲೂ ನೆನಪಿಡೋಕೆ ಸಹಾಯ ಮಾಡ್ಕೋ. Pray in Jesus' name. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೇನೆ.